ಸರ್, ವೆನ್ ಇಟ್ ಕಮ್ಸ್ ಟು ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಇಬ್ರು ಕೂಡ ಜೊತೆಯಾಗಿ ಆಟಗಳನ್ನ ಆಡ್ಕೊಂಡು ಬರ್ತಾ ಇದ್ರು. ಅದ್ರ ಜೊತೆಗೆ ಕೆಲವೊಂದಷ್ಟು ಸ್ಟ್ರಾಟಜಿಗಳನ್ನು ಕೂಡ ಇಬ್ರು ಕೂತ್ಕೊಂಡು ಮಾಡ್ತಾ ಇದ್ರು. ಸೊ ಅದಾದ ನಂತರದಲ್ಲಿ ಕೆಲವೊಂದಷ್ಟು ವೈಮನಸ್ಸು ಹಾಗೆ ಹೀಗೆ ಒಂದು ಮನೆ ಅಂತ ಅಂದ್ಮೇಲೆ ಇದ್ದೇ ಇರತ್ತೆ ಅದು ಅಂತ ಹೇಳಿದ್ವಿ. ಸೊ ವೆನ್ ಇಟ್ ಕಮ್ಸ್ ಟು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯ? See, Drone Pratap is not an engineer by profession. Is not an aerodynamic engineer by profession. Is ಆತ ಡ್ರೋನ್ ಅನ್ನ ಪದ ಇಟ್ಕೊಂಡು ಮಾರ್ಕೆಟ್ ಮಾಡ್ಕೊಂಡು ಅನೇಕ ಫ್ಲೈ ಬೈ ನೈಟ್ ಆಪರೇಟರ್ಸ್, ಫ್ರಾಡ್ಸ್ಟರ್ ಕಂಪ್ನಿಗಳು ಏನ್ ಕರ್ನಾಟಕದಲ್ಲಿ ಬಂದಿದೆ, ಕರ್ನಾಟಕದ ಇತಿಹಾಸದಲ್ಲಿ ವಿನಿವಿಂಕ್ ಆಗಿರ್ಬೋದು, IMA ಆಗಿರ್ಬೋದು, ಅನೇಕ ಸ್ಕ್ಯಾಮ್ಗಳಾಗಿರ್ಬೋದು. ಆ ತರದ ಒಂದು ಸ್ಕ್ಯಾಮ್ ಅಲ್ಲಿ ಒಂದು ಸ್ಮಾಲ್ ಸ್ಕ್ಯಾಮ್ ಡ್ರೋನ್ ಪ್ರತಾಪ್. ಕಾಂಗ್ರೆಸ್ ಪ್ರೆಸಿಡೆಂಟ್, ಆಗಿನ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ, ಆಗಿನ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ, ಯಡಿಯೂರಪ್ಪಾಜಿ ಅವರು, ಜಗ್ಗೇಶ್ ನಟರು ಅನೇಕರ ಹತ್ರ ಹೋಗಿ ಡ್ರೋನಿನ ಪ್ರಸ್ತಾಪ ಮಾಡಿದ್ರು. ಆತ ಒಂದು ಆವಿಷ್ಕಾರ ಮಾಡಿರ್ಲಿಲ್ಲ, ಒಂದು ಪೇಟೆಂಟ್ ಮಾಡಿರ್ಲಿಲ್ಲ, ಒಂದು ರಿಸರ್ಚ್ ಮಾಡಿರ್ಲಿಲ್ಲ. ಡ್ರೋನ್ ಆಸ್ ಅ ಸಬ್ಜೆಕ್ಟ್ ಇನ್ ಏವಿಯೇಷನ್ ಹ್ಯಾಸ್ ಇವಾಲ್ವ್ಡ್ 15 years ಬ್ಯಾಕ್. ಅದ್ರ ಬಗ್ಗೆ ಅನೇಕ ಸಂಸ್ಥೆಗಳು ಎಲ್ಲವೂ ಇದೆ ಗೂಗಲ್ ಅಲ್ಲಿ. ಆದ್ರೆ ಇಲ್ಲಿ ಜನರಿಗೆ ಡ್ರೋನ್ ಬಗ್ಗೆ ಅಷ್ಟು ಪರಿಚಯ ಇಲ್ಲದಿದೆ. ಅದನ್ನ ಒಂದು ಆಪರ್ಚುನಿಟಿ ಆಗಿ ತಗೊಂಡು ಜನರಿಗೆ ಫೂಲ್ ಮಾಡಿ, ಜನರಿಗೆ ಮೋಸ ಮಾಡಿ, ಜನರಿಗೆ ಇದ್ರ ಬಗ್ಗೆ ನಾನೇ ಆವಿಷ್ಕಾರ ಮಾಡಿದ್ದೀನಿ ಅಂತ ಹೇಳಿ ಎಲ್ಲ ಕಿಟ್ಸ್ ಸಿಗುತ್ತೆ, ಡ್ರೋನ್ ಕಿಟ್ಸ್. ಇವನ್ 10th standard ಬಾಯ್ ಕ್ಯಾನ್ ಪ್ರಿಪೇರ್ ಅ ಡ್ರೋನ್. ಎವ್ರಿಥಿಂಗ್, ಮೇಕ್ ಯುವರ್ ಓನ್ ಕಿಟ್ ಅವೈಲಬಲ್ ಇದೆ ವೆಬ್ಸೈಟ್ ಅಲ್ಲಿ. ಸೊ ಆಲ್ರೆಡಿ ಎಷ್ಟೊಂದು ಆವಿಷ್ಕಾರ, ಯೂಸೇಜಸ್ ತುಂಬಾ ಆಗೋಗಿದೆ. ಅಮೆರಿಕದಲ್ಲಿ ಆಗಿರ್ಬೋದು, ಇಸ್ರೇಲ್ ಅಲ್ಲಿ ಆಗಿರ್ಬೋದು, ಎಸ್ಪೆಷಲಿ ಇವನ್ ಇನ್ ಮಿಡಲ್ ಈಸ್ಟ್, ದುಬೈಯಲ್ಲಿ ಡ್ರೋನ್ ಬೇಸ್ಡ್ ಡೆಲಿವರಿ ಟು ಹೋಮ್ಸ್ ಇದೆ. ಸೊ ಈ ತರದೆಲ್ಲ ಆಗಿರ್ಬೇಕಾದ್ರೆ ಈ ಡ್ರೋನ್ ಗಳ ಕಥೆಗಳನ್ನ ಹೇಳ್ಕೊಂಡು, ಆಮೇಲೆ ಹುಡುಗರಿಗೆ ಮೋಟಿವೇಶನಲ್ ಸ್ಪೀಕರ್ಗಳನ್ನ ಕೊಡ್ಕೊಂಡು ಸುಳ್ಳು ಹೇಳಿ 360 kg ಕಥೆಗಳು, ಆಫ್ರಿಕಾದಲ್ಲಿ ಹಾವಿನ ಇಂಜೆಕ್ಷನ್ ಅನ್ನ ಬೆಟ್ಟದಿಂದ ಕ್ರಾಸ್ ಮಾಡಿರೋದು, ಈ ತರದೆಲ್ಲ ಕಥೆಗಳು ಹೇಳ್ದಾಗ್ಲೇನೆ ಗೊತ್ತಾಗಿದ್ದು. ಯಾರಾದ್ರೂ 1 ನಿಮಿಷ ಗೂಗಲ್ ಮಾಡಿದ್ರೆ ಇದೆಲ್ಲ ಓಲ್ಡ್ ಟೆಕ್ನಾಲಜಿ, ಸಮಥಿಂಗ್ ನ್ಯೂ ಇಸ್ ಹ್ಯಾಪನಿಂಗ್ ಇನ್ ಡ್ರೋನ್, ಇನ್ ಮಿಲಿಟರಿ ಸೈಡ್, ಆನ್ ದಿ ಕನ್ಸ್ಯೂಮರ್ ಸೈಡ್, ಆನ್ ದಿ ಲ್ಯಾಂಡ್ ಸರ್ವೆ ಸೈಡ್, ಆನ್ ದಿ ಸರ್ವೇಲೆನ್ಸ್ ಸೈಡ್ ಎಷ್ಟೊಂದು ಆವಿಷ್ಕಾರ ಆಗ್ತಾ ಇದೆ. ಅದನ್ನ ಬಿಟ್ಟು ಕರ್ನಾಟಕದ ಜನ ನಂಬಿ ಮೋಸ ಹೋದ್ರು. ಆದ್ರೆ 2ನೇ ಸಲ ಮೋಸ ಹೋಗ್ತಾರಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. 2ನೇ ಸಲಿನೂ ಮೋಸ ಹೋಗಿ ಆತನ ಗೋಮುಖ ವ್ಯಾಗ್ರಹಕ್ಕೆ ಸಿಂಪತಿ ಕಾರ್ಡು, ಕಣ್ಣೀರಿನ ಕಾರ್ಡ್ ಇಟ್ಕೊಂಡು ಆತ ಮುಂದೆ ಬಂದ. ವಿಚ್ ಟುಡೇ ನಾನು ತುಂಬಾ ಖುಷಿಯಾಗಿದ್ದೇನೆ, ತುಂಬಾ ಹ್ಯಾಪಿ ಆಗಿದ್ದೇನೆ. ಡ್ರೋನ್ ಪ್ರತಾಪ್ ಏನಾದ್ರು ಗೆದ್ದಿದ್ದರೆ ಬಿಗ್ ಬಾಸ್ ಮರ್ಯಾದೆ ಮತ್ತು ತೂಕ ಕಮ್ಮಿ ಆಗ್ತಾ ಇತ್ತು. ಡ್ರೋನ್ ಪ್ರತಾಪ್ ಕರ್ನಾಟಕದ ಜನತೆ ಕ್ಷಮೆ ಮಾಡಿದ್ದಾರೆ, ಅವಕಾಶ ಕೊಡಬೇಕು, ಅದೆಲ್ಲ ಓನ್ಲಿ ಗುಡ್ ಟಾಕ್. ಬಟ್ ಆಸ್ ಅ ಪರ್ಸನ್, the achievement in terms of drone is not as a personality, not as a human being. ನೀನು ಬಡವ ಅನ್ನುವ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ದಯವಿಟ್ಟು ಗೆಲ್ಬೇಡ. ನೀನು ಡ್ರೋನ್ ಕಂಡುಹಿಡಿದಿದ್ಯಾ ಅಂತ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ದಯವಿಟ್ಟು ಗೆಲ್ಬೇಡ. ಆದ್ರೆ ನೀನು ಮಾಡಿದ ನಾಟಕ, ನಿನ್ನ ಒಂದು ಥಿಂಕಿಂಗ್ ಪ್ರಾಸೆಸ್, ಎಸ್ಪೆಷಲಿ ಗಂಡಸು ಅತ್ತಾಗ ಅದು ನಾಟಕೀಯವಾಗಿರುತ್ತೆ. ಗಂಡಸು ಒಂದ್ಸಲಿ ಚಂದ, ಬಟ್ ನಾಟ್ ಮೋರ್. I had my own reservations. ನಂದೇ ಆದ ಭಿನ್ನಾಭಿಪ್ರಾಯ ಇತ್ತು ಡ್ರೋನ್ ಬಗ್ಗೆ. ಅದು ನಾನು ಅನೇಕ ಮಾಧ್ಯಮಗಳಲ್ಲಿ, ಇಂಟರ್ವ್ಯೂಗಳಲ್ಲಿ ನಾನು ಅದ್ರ ಬಗ್ಗೆ ಹೇಳಿದ್ದೇನೆ. ಡ್ರೋನ್ ಯಾರ್ ಬೇಕಾದ್ರೆ ಗೆಲ್ಬೋದಾಗಿತ್ತು, ಡ್ರೋನ್ ಗೆಲ್ಬಾರ್ದಾಗಿತ್ತು. ಯಾಕಂದ್ರೆ the word drone itself looks like a fraud. So there is no personal achievement in drone technology because patents, research are all in engineering colleges, research labs. Yes. ಸಹ ಆತ ಸರಿ ಕಾಪಿ ಮಾಡಲಿಲ್ಲ. ಎಷ್ಟೊಂದು ಜನ ಕಂಪ್ನಿಗಳು ಓಪನ್ ಮಾಡಿದ್ದಾರೆ ಡ್ರೋನ್ ಸರ್ವಿಸಸ್. ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ, ಕಂಪ್ಯೂಟರ್ ಯೂಸ್ ಮಾಡಿದ್ರೆ ನಾನು ಸಾಫ್ಟ್ವೇರ್ ಏನೋ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನಾನೇ ಕಂಪ್ಯೂಟರ್ ಕಂಡು ಹಿಡಿದೀನಿ ಅಂತ ಹೇಳುವ ಮನಸ್ಥಿತಿ ಡ್ರೋನ್ ಅಲ್ಲಿ ಇತ್ತು. ದಟ್ ವಾಸ್ ಬ್ಯಾಡ್.